ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಶತಮಾನೋತ್ಸವ ಆಚರಿಸಿಕೊಡ್ತಾ ಇರುವಂತ RSS ಇದೀಗ ದೇಶದಲ್ಲಿ ಬ್ಯಾನ್ ಆಗಬೇಕು ಎನ್ನುವಂತ ಹೇಳಿಕೆಯನ್ನ ನೀಡಿರುವ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಬಿಜೆಪಿಯ ನಾಯಕರು, RSS ನಾಯಕರು ಇದೀಗ ಬೆಂಕಿಯ ಸುರಿಮಳೆ, ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಅದರಲ್ಲೂ ವಿಜೇಂದ್ರ ಅವರು ಮಾತು ಮತ್ತೆ ಸುನಿಲ್ ಕುಮಾರ್, ಬಿಜೆಪಿಯ ಸುನಿಲ್ ಕುಮಾರ್ ಅವರು ಜೊತೆಯಲ್ಲಿ RSS ನ ನಾಯಕರುಗಳು ಮಾಡಿರುವಂತಹ ಟೀಕೆಗೆ ಇದೀಗ ಪ್ರಿಯಾಂಕಾ ಖರ್ಗೆ ಅವರು ಒಂದಷ್ಟು ಟ್ವೀಟ್ ಮಾಡುವ ಮೂಲಕ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ RSS ಯಾಕೆ ಅನಿವಾರ್ಯ ಬಿಜೆಪಿಗರಿಗೆ ಮತ್ತು RSS ಈ ದೇಶಕ್ಕೆ ನೀಡಿರುವಂತಹ ಕೊಡುಗೆ ಏನು, ಅನಿವಾರ್ಯನ ಈ ದೇಶಕ್ಕೆ ಎನ್ನುವಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ನಿಜಕ್ಕೂ ಅದನ್ನ ಮೆಚ್ಚುಗೆಗೆ ಅರ್ಹ ಅಂತ ಹೇಳ್ಬೋದು. ಯಾಕಂದ್ರೆ ಈ ದೇಶದಲ್ಲಿ ಪ್ರತಿ ಬಾರಿ ಈ ದೇಶ ಸಂಕಷ್ಟಕ್ಕೆ ಸಿಲುಕಿದಾಗ, ಈ ದೇಶದಲ್ಲಿ 3 ಬಾರಿ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿತ್ತು. ಆಗ್ಲೂ ಅಷ್ಟೇ ಯಾಕೆ ಮೊನ್ನೆ ಏನು ಪಹಲ್ಗಾಮ್ ಅಟ್ಯಾಕ್ ಆದಾಗ ಏನು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದ್ದು ಇದೇ ನಮ್ಮ ದೇಶದ ವೀರ ಸೇನಾನಿಗಳು, ನಮ್ಮ ವೀರ ಯೋಧರೇ ಹೊರತು ಚಡ್ಡಿ ಹಾಕೊಂಡು ದೊಣ್ಣೆ ಹಿಡ್ಕೊಂಡು ಹಾರಾಡುವಂತ ಯಾವ ದೊಣ್ಣೆ ನಾಯಕರುಗಳು ಕೂಡ ಪಾಕಿಸ್ತಾನದ ಗಡಿಗೂ ನುಗ್ಗಿಲ್ಲ, ಪಾಕಿಸ್ತಾನ ದೇಶಕ್ಕೂ ನುಗ್ಗಿ ಹೊಡೆದಿಲ್ಲ. ನಮ್ಮ ಭಾರತದ ಹೆಮ್ಮೆಯ ಸೈನಿಕರು ಈ ದೇಶದ ಭದ್ರತೆ, ಈ ದೇಶದ ಸುಭದ್ರತೆಗೆ, ಈ ದೇಶದ ನೆಮ್ಮದಿಗೆ ಕಾರಣಕರ್ತರು, RSS ಅಲ್ಲ. ಈ ಒಂದು ಸ್ಪಷ್ಟನೆಯನ್ನ ಬಹಳ ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ನಾಯಕರುಗಳಿಗೆ, RSS ನಾಯಕರುಗಳಿಗೆ ಮನವರಿಕೆಯನ್ನ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಕ್ಲಿಯರ್ ಆಗಿ ಮಾಡಿಕೊಟ್ಟಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ, ಮತ್ತೆ RSS ಬೇಕಾ ಈ ದೇಶಕ್ಕೆ, ಬ್ಯಾನ್ ಆಗ್ಬೇಕಾ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನ. ಈ ಎಪಿಸೋಡ್ ಫುಲ್ ನೋಡಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ RSS ಬ್ಯಾನ್ ಆಗ್ಬೇಕು ಅನ್ನುವಂತ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಏನೋ ಮಹಾನ್ ಅಪರಾಧ ಎನ್ನುವಂತೆ ಬಿಂಬಿಸಲಾಗ್ತಾ ಇದೆ ಪ್ರಿಯಾಂಕಾ ಖರ್ಗೆ ಹೇಳಿರುವಂತ ಹೇಳಿಕೆ. ನೋಡಿ, ಆ ಸಂವಿಧಾನ ನಮಗೆ ಎಂತ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ, ಎಂತ ಅದ್ಭುತವಾದಂತ ದೇಶದಲ್ಲಿ, ನಮಗೆ ಭಾರತದಲ್ಲಿ ಬೇರೆ ಎಲ್ಲ ದೇಶಕ್ಕಿಂತಲೂ ಮಿಗಿಲಾಗಿ ನಮ್ಮ ದೇಶದಲ್ಲಿ ಸಂವಿಧಾನ ಎಂತಹ ಮಹತ್ತರವಾದಂತ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ ಅಂದ್ರೆ, ಯಾವ ದೊಣ್ಣೆ ನಾಯಕ ಇರ್ಲಿ, ಯಾವ ಚಡ್ಡಿ ಹಾಕೊಂಡು ದೊಣ್ಣೆ ನಾಯಕ ಬಂದ್ರು ಕೂಡ ಅವನನ್ನ ಬೆರಳು ತೋರಿಸಿ ಪ್ರಶ್ನೆ ಮಾಡುವಂತ ಹಕ್ಕನ್ನ ನಮಗೆ ಸಂವಿಧಾನ ಕೊಟ್ಟಿದೆ. ಅದನ್ನ ನೀವೆಲ್ಲರೂ ಬಳಸ್ಕೊಳ್ಬೇಕು. ಇದೀಗ RSS ನಾಯಕರಿಗೂ ಕೂಡ ಇದೇ ಸಂವಿಧಾನದ ಅಡಿನೇ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇನ್ನು ಏನು ಬ್ಯಾನ್ ಆಗ್ಬಿಡ್ಬೇಕು RSS ಅಂತ ಹೇಳಿ ನೀವು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಈ ಹಿಂದೆ ಕೂಡ RSS ಇದೇನು ಹೊಸದಲ್ಲ. ಈ ಹಿಂದೆ 3 ಬಾರಿ ದೇಶದಲ್ಲಿ RSS ಅನ್ನ ಬ್ಯಾನ್ ಮಾಡಲಾಗಿದೆ. ಯಾವಾಗೆಲ್ಲ ಬ್ಯಾನ್ ಮಾಡಿತ್ತು ಅನ್ನೋದನ್ನ ಬಹಳ ಒಂದು ಸ್ವಲ್ಪ ಚುಟುಕಾಗಿ ತಿಳಿಸ್ಬಿಡ್ತೀನಿ. 1948ರಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ದೇಶಕ್ಕೆ ಸ್ವತಂತ್ರ ತಂದು ಮಹಾತ್ಮ ಗಾಂಧೀಜಿ ಅವರನ್ನ ನಾಥೂರಾಮ್ ಗೂಡ್ಸೆ ಗುಂಡಿಟ್ಟು ಕೊಂದಂತ ಸಂದರ್ಭದಲ್ಲಿ RSS ಅನ್ನ ಬ್ಯಾನ್ ಮಾಡಲಾಗಿತ್ತು. ಅದಾದ ನಂತರ 1975 ಜುಲೈ 4ರಂದು RSS ಅನ್ನ ಬ್ಯಾನ್ ಮಾಡಿತ್ತು. ಆಗ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ, ಎಮರ್ಜೆನ್ಸಿಯನ್ನ ಹೇರಿದ್ರು. ಇದಕ್ಕೆ ಕಂಡ್ರೆ ಎಮರ್ಜೆನ್ಸಿ ಅಂದ್ರೆ ಇವರು ಎಗ್ರಿ ಬೀಳೋದು. ಬಿಜೆಪಿ ನಾಯಕರು, RSS ನಾಯಕರು ನೋಡಿ, RSS ನ ಅವಾಗ ಬ್ಯಾನ್ ಮಾಡ್ಬಿಟ್ಟಿರ್ತಾರೆ ಇಂದಿರಾ ಗಾಂಧಿ ಅವರು. ಅದಕ್ಕೆ ಬಿಜೆಪಿ ನಾಯಕರಿಗೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಅಂದ್ರೆ ಉರಿ ಹತ್ಕೊಳ್ಳೋದು. ಮೊನ್ನೆ ಅಹಿಂಸಾ ಚೇತನ್ ಹೇಳ್ತಾ ಇದ್ರು, ಆಕ್ಚುಲಿ ಇವಾಗಿರೋದು ದೇಶದಲ್ಲಿ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪೀರಿಯಡ್ ಇದು ಮೋದಿ ಅವರ ಸರ್ಕಾರದಲ್ಲಿ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿ. ಸೊ ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಇನ್ನು 3ನೇ ಬಾರಿಗೆ ಯಾವಾಗಪ್ಪ ಆಗಿತ್ತು RSS ಬ್ಯಾನ್ ಅಂತ ನೋಡೋದಾದ್ರೆ, 1992 ಬಾಬ್ರಿ ಮಸೀದಿ ಧ್ವಂಸ ಆದಂತ ಸಂದರ್ಭದಲ್ಲೂ ಕೂಡ RSS ಅನ್ನ ಈ ದೇಶದಲ್ಲಿ ಬ್ಯಾನ್ ಮಾಡಲಾಗಿತ್ತು. ಮತ್ತೆ ಆಗೋ ಮಹಾನ್ ನಾಯಕರುಗಳು, ಬುದ್ಧಿಜೀವಿಗಳೆಲ್ಲ ಇದಾರಲ್ಲ ನಾಯಕರುಗಳು, ಬಡವ್ರ ಮಕ್ಕಳನ್ನ RSS ಶಾಖೆ, ಶ್ರೀಮಂತರ ಮಕ್ಕಳ ಶಾಲೆಗೆ ಅಂತ ನಾಯಕರುಗಳೆಲ್ಲ ಸೇರಿ ಮತ್ತೆ ಈ RSS ಬ್ಯಾನ್ನಿಂದ ವಜಾಗೊಳಿಸಿ RSS ಅನ್ನ ಬಾವುಟವನ್ನ ಆರಿಸಿದ್ರು. ಇಲ್ಲಿ ಬಾವುಟ ಅಂದಾಗ ಮತ್ತೊಂದು ನಮಗೆ ನೆನಪು ಬರೋದು, ಈ RSS ಶಾಖೆಗಳು ಎಲ್ಲಾದ್ರೂ ನಡೀಲಿ, RSS ಅವ್ರು ಎಲ್ಲಾದ್ರೂ ಆ ಗುಂಪಿನ ಜನ ಸೇರ್ಕೊಂಡಿರ್ಲಿ, ಅವ್ರು ನಮ್ಮ ಹಿಂದೂಗಳ, ಅವ್ರು ನಮ್ಮ ಭಾರತೀಯರ, ಅವ್ರು ನಮ್ಮ ದೇಶದವರ ಅಂತ ಅನ್ಸೋದೇ ಇಲ್ಲ. ಯಾಕ್ರಿ ಸ್ವಾಮಿ ಹಿಂಗ್ ಹೇಳ್ತೀರಾ ಅಂದ್ರೆ, ಅಲ್ಲೆಲ್ಲೂ ಕೂಡ ನೀವು ತ್ರಿವರ್ಣ ಧ್ವಜವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದೇ ಆದಂತ ಪ್ರತ್ಯೇಕವಾದ ಧ್ವಜವನ್ನ ಆರಿಸಿರ್ತಾರೆ RSSನವರು. ಇದನ್ನೇ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ. RSS ನಿಷೇಧ ನನ್ನ ಹೇಳಿಕೆ ಕುರಿತು ವಿಜೇಂದ್ರ ಅವರು ಹಾಗೂ ಸುನಿಲ್ ಕುಮಾರ್ ಟ್ವಿಟ್ಟರ್ ಹೇಳಿರೋದು ಇದು. ಪ್ರಿಯಾಂಕಾ ಖರ್ಗೆ RSS ನಿಷೇಧ ಕುರಿತು ನನ್ನ ಹೇಳಿಕೆ ಕುರಿತಾಗಿ ವಿಜೇಂದ್ರ ಅವರು ಹಾಗೂ ಸುನಿಲ್ ಕುಮಾರ್ ಅವರು ಸೇರಿದಂತೆ ಬಿಜೆಪಿ ನಾಯಕರು ಬಗೆ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ರಾಜಕೀಯ ಭವಿಷ್ಯ ಕಂಡುಕೊಳ್ಳೋದಕ್ಕೆ RSS ರಕ್ಷಣೆಗೆ ನಿಲ್ಲೋದು ಬಿಜೆಪಿ ಅವರಿಗೆ ಅತ್ಯಂತ ಅನಿವಾರ್ಯ. ರಾಜಕೀಯದ ಇವರೆಲ್ಲ ಜುಟ್ಟು ನಾಗ್ಪುರದ ಹಿಡಿತದಲ್ಲಿದೆ. ಇಷ್ಟವಿಲ್ಲದಿದ್ರು ಕೂಡ ಬಿಜೆಪಿ RSS ಅನ್ನು ಸಮರ್ಥನೆ ಮಾಡ್ಕೊಳ್ಬೇಕು. ಇದು ನಿಜ. ಇವರು ಟ್ವೀಟ್ ಮಾಡಿರೋಂಥದ್ದು ಪ್ರಿಯಾಂಕಾ ಖರ್ಗೆ ಏನ್ ಹೇಳ್ತಾರೆ ಇಲ್ಲಿ, RSS ಇಷ್ಟ ಇಲ್ಲ ಅಂದ್ರೂ ಕೂಡ ಬಿಜೆಪಿ ನಾಯಕರು ಒಪ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಮುನ್ರತ್ನಂ ಅಂತವ್ರಿಗೆ, RR ನಗರ ಶಾಸಕ ಮುನ್ರತ್ನಂ ಅಂತವ್ರಿಗೆ ಈ RSS ನ ಆ ಗುಣಗಳು, ಆ ಒಂದು ಸಿದ್ಧಾಂತಗಳು ಒಗ್ಗೋದಿಲ್ಲ. ಅನಿವಾರ್ಯ. ಎಪ್ಪಂಗೆ ಒಪ್ಕೊಂಡೇ ಇದ್ರೆ ಪಕ್ಷದಿಂದ ಹೊರಗಡೆ ಆಗ್ತಾರೆ.
ಸೊ ಹಂಗಾಗಿ ಒಪ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಮೊನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಹೋದಾಗ ಈ ಬಿಜೆಪಿ ನಾಯಕರುಗಳಿಗೆ ಮುಖಕ್ಕೆ ಮಂಗಳಾರತಿ ಎತ್ತೋಗಿದ್ರು. ಕಾಂಗ್ರೆಸ್ನ ವೈಫಲ್ಯಗಳನ್ನು ಕುರಿತು ನೀವು ಹೋರಾಟ ಮಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಹೋರಾಟ ಮಾಡ್ರಿ ಅಂತ ಹೇಳಿ. ಅದಾದ ನಂತರ ಅಶ್ವಥ್ ನಾರಾಯಣ್ DCM, ಮಾಜಿ DCM ಅಶ್ವಥ್ ನಾರಾಯಣ್ ಅವ್ರ ಮನೆಯಲ್ಲಿ ಎಲ್ಲಾ ನಾಯಕರುಗಳು ಕೂಡ ಬಿಜೆಪಿಯ ಈ ಮಾಜಿ CM, ಮಾಜಿ DCMಗಳು ಸೇರಿದಂತೆ ಬಿಜೆಪಿಯ ಇವತ್ತಿನ ಯಂಗ್ಸ್ಟರ್ಸ್ಗಳೆಲ್ಲ ಏನಿದಾರಲ್ಲ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ರು. CT ರವಿ ಇದ್ರು ಅವನ್ ಮೀಟಿಂಗ್ ಅಲ್ಲಿ, ಜೊತೆಯಲ್ಲಿ ಇವರು ಇದ್ರು, ಈ ರೆಬೆಲ್ ನಾಯಕರುಗಳ ಟೀಮಲ್ಲಿ ಗುರುತಿಸ್ಕೊಂಡ್ರು ಅರವಿಂದ್ ನಿಂಬಾವಳಿ ಅವರು ಕಾಣಿಸ್ಕೊಂಡು ಅಚ್ಚರಿ ಉಂಟು ಮಾಡಿದ್ರು. ಅದನ್ನ ಪಕ್ಕಕ್ಕಿಡೋಣ. ಇವಾಗ RSS ಬ್ಯಾನ್ ಬಗ್ಗೆ ಮಾತನಾಡೋದಾದ್ರೆ, ಅದೇ ಇಲ್ಲಿ ಟ್ವೀಟ್ ಮಾಡಿರೋದು ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ನಿಜ ಸತ್ಯ ಅಂತ ಅನ್ಸುತ್ತೆ. ಬಿಜೆಪಿ ಅವರು ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ RSS ಎಷ್ಟು ಮುಖ್ಯ ಅಂದ್ರೆ, ಮೀಟಿಂಗ್ ಒಂದ್ ಕಡೆ ಇಲ್ಲಿ 10 ದಿನದಲ್ಲಿ 2 ಮೀಟಿಂಗ್ ಆಗುತ್ತೆ. ಒಂದು ಅಶ್ವಥ್ ನಾರಾಯಣ್ ಅವ್ರ ಮನೇಲಿ ಮೀಟಿಂಗ್ ಆಗುತ್ತೆ. ಅದಾದ ನಂತರ ಅಶ್ವಥ್ ನಾರಾಯಣ್ ಅವರು ಬಿಜೆಪಿಯ ನಾಯಕರುಗಳು ಮೀಟಿಂಗ್ ಮಾಡ್ಕೊಂಡು ಏನೋ ಮಾಡ್ಕೊಂಡ್ಲಿ ಅವ್ರ ಪಕ್ಷಕ್ಕೋಸ್ಕರ. ಬಟ್ ಇಲ್ಲಿ ನೋಡಿ ಬಹಳ ಗಮನಾರ್ಹ ಸಂಗತಿ, ಆ 10 ದಿನದ ಗ್ಯಾಪ್ ಅಲ್ಲಿ ಮತ್ತೆ RSS ಮೀಟಿಂಗ್ ಕರೀತಾರೆ ಬಿಜೆಪಿ ಅವ್ರನ್ನ. ಅದಕ್ಕೆ ಹೇಳೋದು, ಇಲ್ಲಿ ಎಷ್ಟರ ಮಟ್ಟಿಗೆ ನಾಗ್ಪುರದ ಹಿಡಿತದಲ್ಲಿದೆ ಬಿಜೆಪಿ ಅವರ ಜುಟ್ಟು ಅಂದ್ರೆ, RSS ನ ಕೈಯಲ್ಲಿರುವಂತದ್ದು ಬಿಜೆಪಿಯ ಜುಟ್ಟು. RSS ಮೀಟಿಂಗ್ ಕರೆದು ಬೆಂಗಳೂರಿನಲ್ಲಿ ಈ ಕರ್ನಾಟಕ ರಾಜ್ಯದ ಈ ನಾಯಕರುಗಳನ್ನ ಮಗುಗ್ ಮಂಗಳಾರತಿ ಎತ್ತಿರ್ತಾರೆ. ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವೈಫಲ್ಯದ ಕುರಿತು ನೀವು ಧ್ವನಿ ಎತ್ತಕ್ಕಾಗಲ್ಲ, ಹೋರಾಟ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಒಗ್ಗೂಡ್ರಿ, ಕಿತ್ತಾಡ್ಕೊಂಡು ಇರಬೇಡಿ ಅಂತೇಳಿ. ಅದೇ ತರ ಈ ರೆಬಲ್ ನಾಯಕರುಗಳನ್ನೆಲ್ಲ ಒಗ್ಗೂಡಿಸಿ ಜೊತೆಯಲ್ಲಿ ಈ JDS ಅವ್ರನ್ನು ಕೂಡ ಪುಸ್ಲಾಯಿಸಿ ಅಂತೇಳಿ ಇಲ್ಲಿ ಸಲಹೆ ಕೊಟ್ಟು RSS ಅವರು ಹೋಗಿರ್ತಾರೆ. ಇದಕ್ಕೆ RSS ಅವರು ಅನಿವಾರ್ಯ. ಅದಕ್ಕೆ RSSಗೆ ಏನಾದ್ರೂ ಸಮಸ್ಯೆ ಆದ್ರೆ ಪ್ರತಿ ಬಾರಿ ಏನ್ ಕಚ್ಚೆ ಮೇಲೆ ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಬಿಜೆಪಿ ನಾಯಕರುಗಳು. RSS ಅವರು ಅಷ್ಟೇ, ಬಿಜೆಪಿ ಅವ್ರಿಗೆ ಏನಾದ್ರು ತುರ್ತು ಪರಿಸ್ಥಿತಿ ಬಂದ್ಬಿಟ್ರೆ ಬಂದ್ಬಿಡ್ತಾರೆ, ಚಡ್ಡಿ ಹಾಕೊಂಡು ದೊಣ್ಣೆ ಹಿಡ್ಕೊಂಡು. ಇನ್ನು RSS ಬಗೆಗೆ ಬಿಜೆಪಿ ಅವರ ಪ್ರೀತಿ ಗಂಟ್ಲು ಮೇಲಿನ ಹೊರತು ಹೃದಯದಾಳದಲ್ಲ. ನೈಜ ಅಭಿಮಾನ ಇದ್ದಿದ್ರೆ ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನ ಶಾಲೆಗೆ ಬದಲು ಶಾಖೆಗೆ ಕಳಿಸ್ತಿದ್ರು. ಬಹಳ ಒಳ್ಳೆ ಪಾಯಿಂಟ್ ಕಣ್ರಿ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂತ ಈ ಪಾಯಿಂಟು, ಬಿಜೆಪಿ ನಾಯಕರುಗಳಿಗೆ ಆಗೇನಾದ್ರೂ ಸ್ವಾಭಿಮಾನ ಇದ್ದಿದ್ರೆ, ಅಭಿಮಾನ ಇದ್ದಿದ್ರೆ, ಪ್ರೀತಿ, ಭಯ, ಭಕ್ತಿ, ಗೌರವ ಎಲ್ಲ ಇದ್ಬಿಟ್ಟಿದೆ, ಭಕ್ತಿ ಏನಾದ್ರೂ RSS ಮೇಲೆ ಇದ್ಬಿಟ್ಟಿದ್ರೆ, ನಿಜಕ್ಕೂ ಇವರು ಮಕ್ಕಳುಗಳನ್ನ, ಬಿಜೆಪಿ ನಾಯಕರುಗಳ ಮಕ್ಕಳುಗಳನ್ನ ಶಾಲೆ ಕಳಿಸ್ತಾ ಇರಲಿಲ್ಲ, ಶಾಖೆ ಕಳಿಸ್ತಾ ಇದ್ರು ಅಂತ ಹೇಳಿ ಹೇಳಿರುವಂತದ್ದು. ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕು ಸ್ನೇಹಿತರೆ, ನಮ್ಮಂತ ನಿಮ್ಮಂತಹ ಈ ಬಡ ಹಿಂದೂಗಳ ಕಂಡ್ರಿ ಶಾಖೆ ಕಳಿಸೋದು ನಮ್ಮ ಮಕ್ಕಳುಗಳನ್ನ ದೊಣ್ಣೆ ಹಿಡ್ಕೊಂಡು ಚಡ್ಡಿ ಹಾಕೊಂಡು ನಡಿಲ್ಲ ಮಗನೇ, ಬೆಳಗ್ಗೆನೆ ಶಾಖೆಗೆ ಒಳ್ಳೆ ಬುದ್ಧಿ ಕಲಿಸ್ಕೊಂಡ. ಅಲ್ಲಿ ಬಡ್ದಾಡ್ಕೊಂಡು ಸಾಯೋದು ಇದೇ ನಮ್ಮ ಬಡ ಮಕ್ಕಳೇ. ಅಲ್ಲಿ ಸೂತಕದ ಛಾಯೆ ಆವರಿಸೋದು ಇದೇ ಬಡವರ ಮಕ್ಕಳ ಮನೆಗಳಲ್ಲಿ ಸೂತಕದ ಛಾಯೆ ಆವರಿಸೋದು. ಯಾಕಂದ್ರೆ ಹಿಂದುತ್ವದ ಹೆಸರಲ್ಲಿ ಹೋರಾಟ ಮಾಡ್ತಾರೆ. ಜೈ ಹಿಂದೂ, ಜೈ ಶ್ರೀರಾಮು, ಹಿಂದುತ್ವ ಹೆಸರಲ್ಲಿ ಇತ್ತೀಚೆಗೆ ಆದಂತ ಸಾಕಷ್ಟು ಏನು ಮನೆಗಳಲ್ಲಿ ಸಾವಾಯ್ತು, ಯುವಕರುಗಳು ಬೀದಿನಲ್ಲಿ ಹೆಣ ಆದ್ರು, ಅವ್ರ ಮನೆ ಸೂತಕದ ವಾತಾವರಣ. ಆದ್ರೆ ಯಾವ ಬಿಜೆಪಿ ನಾಯಕರು, RSS ನಾಯಕರುಗಳ ಮನೆಯಲ್ಲೂ ಕೂಡ ಅವರ ಬಿಜೆಪಿ ನಾಯಕರ ಮಕ್ಕಳು ಬೀದಿನಲ್ಲಿ ಹೆಣ ಆಗ್ಲಿಲ್ಲ. ಬಿಜೆಪಿ ನಾಯಕರ RSS ನಾಯಕರ ಮಕ್ಕಳು ಕೂಡ ಬೀದಿನಲ್ಲಿ ಹೆಣ ಆಗ್ಲಿಲ್ಲ. RSS ನಾಯಕರ, ಬಿಜೆಪಿ ನಾಯಕರ ಮನೆಗಳಲ್ಲಿ ಇಂತಹ ಸೂತಕದ ವಾತಾವರಣ ಬರಲಿಲ್ಲ. ಬಡವರ ಮನೆಯಲ್ಲೇ ಜೈ ಶ್ರೀರಾಮ್, ಜೈ ಹಿಂದ್, ಈ ಹೋರಾಟ RSS, ಚಡ್ಡಿ, ದೊಣ್ಣೆ ಎಲ್ಲ ಕೂಡ ಬಡವರ ಮಕ್ಕಳದೇ. ಹಂಗಾಗಿ ಇಲ್ಲಿ ಬಡವರ ಮಕ್ಕಳ ಕೈಗೆ ತ್ರಿಶೂಲ ಕೊಡೋದು, ಖಡ್ಗ ಕೊಡೋದು, ಜೈ ಹಿಂದ್, ಜೈ ಶ್ರೀರಾಮ್ ಹೇಳಿಸೋದು ಇದೇ RSS ನಾಯಕರು, ಇದೇ ಬಿಜೆಪಿ ನಾಯಕರು. ಅದೇ ಅವ್ರ ಮಕ್ಕಳುಗಳ ಕೈಗೆ ಪೆನ್ಗಳು ಕೊಟ್ಟು ಐಷಾರಾಮಿ ಸ್ಕೂಲು, ಐಷಾರಾಮಿ ಕಾಲೇಜು, ಐಷಾರಾಮಿ ಬಂಗ್ಲೆ, ವಿದೇಶ ವಿದ್ಯಾಭ್ಯಾಸ, ಬಡವ್ರ ಮಕ್ಕಳ ಕೈಗೆ ತ್ರಿಶೂಲ, ಖಡ್ಗ, ಇವ್ರ ಮಕ್ಕಳುಗಳ ಕೈಗೆ ಪೆನ್ನು, ವಿದೇಶ ಪ್ರವಾಸ, ವಿದೇಶ ವಿದ್ಯಾಭ್ಯಾಸ. ಇದು ಇರುವಂತ ನೈಜ ಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಬೇಕು ಕಣ್ರೆ. ಇನ್ನು ಟ್ವೀಟ್ ನಲ್ಲಿ ನೆಕ್ಸ್ಟ್ ಮುಂದುವರೆದು ಹೇಳಿರುವಂತ ಪ್ರಿಯಾಂಕಾ ಖರ್ಗೆ ಹೇಳಿರುವಂತದ್ದು, ಯಾವೊಬ್ಬ ಬಿಜೆಪಿ ನಾಯಕರ ಮಕ್ಕಳುಗಳು ಶಾಖೆಗೆ ಹೋಗಿ RSS ಚಡ್ಡಿ ಹಾಕೊಂಡು ಕೋಲಾಟ ಆಡ್ತಿಲ್ಲ. ಬಿಜೆಪಿಗರಿಗೂ ಗೊತ್ತಿದೆ RSS ಸಂಪರ್ಕಕ್ಕೆ ಬಂದ್ರೆ ತಮ್ಮ ಮಕ್ಕಳ ಭವಿಷ್ಯ ಬೆಂಕಿ ಬೀಳುತ್ತೆ. ನಿಜವಾಗ್ಲೂ ಇದು ಬಹಳ ಒಪ್ಕೊಳ್ಬೇಕಾಗಿರೋದು. ಯಾವೊಬ್ಬ ಬಿಜೆಪಿ ನಾಯಕರು ಕೂಡ, RSS ನಾಯಕರುಗಳು ಕೂಡ ಚಡ್ಡಿ ಹಾಕೊಂಡು ದೊಣ್ಣೆ ಹಿಡ್ಕೊಂಡು ಶಾಖೆನಲ್ಲಿ ಹೋಗಿದ್ದೇ ಇಲ್ಲ. ಎಲ್ಲ ಬಡ ಮಕ್ಕಳೇ. ಇವಾಗ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ, ಎಲ್ಲರೂ ಕೂಡ ಶಾಖೆನಲ್ಲಿ ಇರೋರು, ಚಡ್ಡಿ ಹಾಕೊಂಡು ದೊಣ್ಣೆ ಹಿಡ್ಕೊಂಡಿರೋರು, ರಾಷ್ಟ್ರಗೀತೆ ಆಡೋರು, ಜೈ ಶ್ರೀರಾಮ್ ಅಂತ ಹೇಳೋರು, ಜೈ ಹಿಂದ್, ಎಲ್ಲವೂ ಕೂಡ ಬಡವ್ರ ಮಕ್ಕಳೇ, ಬಡ ಹಿಂದೂ ಮಕ್ಕಳುಗಳು ನಮ್ಮಂಥವ್ರೆ. ಅವ್ರ ಮಕ್ಕಳುಗಳು ಯಾರು ಇರೋದಿಲ್ಲ, ರಾಜಕಾರಣಿಗಳ ಮಕ್ಕಳು, RSS ನಾಯಕರುಗಳ ಮಕ್ಕಳು ಎಲ್ಲ ವಿದೇಶದಲ್ಲಿ ಆರಾಮಾಗಿ ಸೆಟ್ಲ್ ಆಗಿರ್ತಾರೆ, ಓದ್ತಾ ಇರ್ತಾರೆ ಒಳ್ಳೊಳ್ಳೆ ಸ್ಕೂಲು, ಕಾಲೇಜು, ವಿದೇಶ ವಿದ್ಯಾಭ್ಯಾಸದಲ್ಲಿ. ಸೊ ಇದು ಕೂಡ ಟ್ವೀಟ್ ನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅಕಸ್ಮಾತ್ ಮೋದಿ ಅವರು ಏನಾದ್ರೂ, ಈ ಪಾಯಿಂಟ್ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ಅಕಸ್ಮಾತ್ ಮೋದಿ ಅವರು ಬಿಜೆಪಿ ನಾಯಕರ ಮಕ್ಕಳಿಗಾಗಿ ಸೆಲ್ಫಿ ವಿತ್ ಶಾಖೆ ಅಂತ ಏನಾದ್ರೂ ಕರೆ ನೀಡಿದ್ರೆ ಬಿಜೆಪಿಗರ ಬಂಡವಾಳ RSS ಗೊತ್ತಾಗುತ್ತೆ. ಕರೆಕ್ಟ್.
ಸೆಲ್ಫಿ ವಿತ್ ಶಾಖೆ ಅಂತ ಹೇಳಿ ಏನಾದರೂ ಒಂದು ಬಿಜೆಪಿ ಇವ್ರು ಮೋದಿ ಅವ್ರು ಕರೆ ಕೊಟ್ಬಿಟ್ರೆ ಯಾರು ಈ ನಾಯಕರುಗಳ ಮಕ್ಕಳು ಯಾರು ಇರೋದಿಲ್ಲ, ಆವಾಗ ಇವ್ರ ಬಂಡವಾಳ ಬಯಲಾಗುತ್ತೆ. ದೇವರೇ ಶ್ರೀರಾಮಚಂದ್ರ. RSS ಎಂಬ ವಿಷಕಾರಿ ಸಂಘಟನೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಯೋತ್ಪಾದಕ ಸಂಘಟನೆ ಎಂದು ಪರಿಗಣಿಸಿ ನಿಷೇಧ ಹೇರಿದ್ರು ಎಂಬ ಐತಿಹಾಸಿಕ ಸತ್ಯವನ್ನ ಮಾನ್ಯ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಅರ್ಥಕೊಳ್ಬೇಕು. ದೇಶದಲ್ಲಿ 2 ಸಲ ಆಗ್ಲೇ ನಾನು ಹೇಳಿದಾಗೆ 3 ಸಲ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ, ಅದೇ ಗಾಂಧೀಜಿ ಅವ್ರನ್ನ ಕೊಂದಾಗ ತುರ್ತು ಪರಿಸ್ಥಿತಿ ಇರಿದಾಗ, ಜೊತೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸ, ಹೀಗೆ 3 ಟೈಮು ಈ ಒಂದು RSS ಅನ್ನ ಬ್ಯಾನ್ ಮಾಡಿತ್ತು. ಇನ್ನು ಮುಂದುವರೆದು ಟ್ವೀಟ್ ನಲ್ಲಿ ಹೇಳಿದರೆ, ದಂಡು ದಾಳಿಗೆ ಎದರದಿದ್ರು ಬಿಜೆಪಿ ನಾಯಕರುಗಳು ಈ ದೇಶದ ಸಂವಿಧಾನಕ್ಕೆ ಎದರಲೇಬೇಕು. ಬಹಳ ಅರ್ಥಗರ್ಭಿತ. ಮತ್ತೆ ಮುಂದುವರೆದು ಹೇಳಿದರೆ, ಈ ದೇಶದ ಸಂವಿಧಾನವೇ ಪರಮೋಚ್ಚ ಶಕ್ತಿ ಅಂತ ಹೇಳಿ ಅದು ಒಪ್ಕೊಳ್ಬೇಕು. ಇಲ್ಲಾಂದ್ರೆ ಬೇರೆ ಒಂದು ಅವ್ರದೇ ಆದಂತ ಒಂದು ಕಾನೂನು ಕಟ್ಲೆ ಇತ್ತು, ಅದನ್ನು ಏರೋದಕ್ಕೆ ಬಹಳ ಪ್ರಯತ್ನ ಪಟ್ರು, ಬಟ್ ಆಗ್ಲಿಲ್ಲ. ಸಂವಿಧಾನದ ಕರಡು ಪ್ರತಿಯನ್ನ ಆ ಒಂದು ಇದರಲ್ಲೇ ಸುಟ್ಟಾಕಿದ್ರು. ರಾಷ್ಟ್ರ ಧ್ವಜವನ್ನ ವಿರೋಧಿಸ್ತಾರೆ, ಇದನ್ನೇ ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ. ಬಿಜೆಪಿ ಅವರಿಗೆ ನನ್ನ ಸವಾಲುಗಳು ಅಂತ ಹೇಳಿ ಒಂದಷ್ಟು ಟ್ವೀಟ್ ನಲ್ಲಿ ಹೇಳ್ಕೊಂಡಿದ್ದಾರೆ ಇವರು ಪ್ರಿಯಾಂಕಾ ಖರ್ಗೆ. ಶತಮಾನೋತ್ಸವ ಆಚರಿಸಲು ಸಿದ್ಧವಾಗಿರುವ RSS ಈ 100 ವರ್ಷಗಳೆಲ್ಲ ದೇಶಕ್ಕಾಗಿ ಮಾಡಿದ ಕೇವಲ ಅತ್ಯೆತ್ತು ಸಾಧನೆಗಳನ್ನ ಹೇಳ್ಬಿಡ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದರಲ್ಲಿ ದೇಶದ ಆರ್ಥಿಕತೆಗೆ ನೀಡಿದಂತ ಕೊಡುಗೆ ಏನು, RSS ಸಮಾಜದ ಸುಧಾರಣೆಗೆ ಮಾಡಿದ ಕೆಲಸ ಏನು, ಅಸಮಾನತೆ ಶೋಷಣೆಗಳ ಮೂಲಕ ನಿರ್ಮೂಲನೆಗೆ ಮಾಡಿದಂತ ಕೆಲಸ ಏನಾದ್ರು ಮಾಡಿದ್ಯಾ, ಅಸಮಾನತೆ ತೊಲಗಿಸೋದಕ್ಕೆ ಏನಾದ್ರು ಮಾಡಿದ್ಯಾ, ಜೊತೆಯಲ್ಲಿ ಶೋಷಣೆ, ದಲಿತರ, ಬಡವರ, ಮುಸಲ್ಮಾನರ, ಅನ್ಯ ಧರ್ಮದವರ ಶೋಷಣೆ ಮಾಡಿರುವಂತ ಈ ದೇಶದಲ್ಲಿ RSS ಏನು ಕೊಡುಗೆ ಏನು ಕೊಟ್ಟಿದೆ? ಎಂತದು ಇಲ್ಲ, ಶೂನ್ಯ. ಬಡವರ ಮಕ್ಕಳ ಕಲ್ಯಾಣಕ್ಕೆ ಹಮ್ಮಿಕೊಂಡ ಕಾರ್ಯಕ್ರಮಗಳೇನು, ದೇಶದ ಐಕ್ಯತೆಗೆ ದುಡಿದಿದ್ದೇನು, ಬಡವರ ಮಕ್ಕಳ ಕಲ್ಯಾಣಕ್ಕೋಸ್ಕರ ಏನ್ ಮಾಡಿದೆ RSS? ಇದೆಲ್ಲನೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾವುದೋ ಒಂದ್ ಸೈಡ್ ಹೇಳೋದಲ್ಲ. RSSನವರು ಆತ್ಮಾವಲೋಕನ ಮಾಡ್ಕೊಬೇಕು ಇದನ್ನ. ಏನೋ ಕಾಂಗ್ರೆಸ್ ಅವರು ಟ್ವೀಟ್ ಮಾಡ್ಬಿಟ್ಟಿದ್ದಾರೆ, ಸಚಿವರು ಅವ್ರ ಪರ ಮಾತಾಡ್ತಾವನು ಅಂತಲ್ಲ. ನಾವೆಲ್ಲ ಮಾಧ್ಯಮದವರು ಸತ್ಯದ ಪರ ನಿಲ್ತೀವಿ. ಎಡಪಂಥಿ ಏನೋ ಅಲ್ಲ, ಬಲಪಂಥಿ ಏನೋ ಅಲ್ಲ, ಸತ್ಯ ಪಂಥದಲ್ಲಿ ನಿಂತ್ಕೊಂಡು ಮಾತನಾಡುವಂತವ್ರು ನಾವು. ಇನ್ನು RSS ಸಮರ್ಥಿಸಿಕೊಳ್ಳುವ ಬಿಜೆಪಿಗರಿಗೆ ಉತ್ತರಿಸಲೇಬೇಕು ಅಂತ ಹೇಳಿ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಉಪ್ಪಿನ ಸತ್ಯಾಗ್ರಹದ ವೇಳೆ ದೂರ ಉಳಿದಿದ್ದು ಏಕೆ? RSS ಉತ್ತರಿಸಬೇಕು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸದೆ ಬ್ರಿಟಿಷರ ಪರ ಇದ್ದಿದ್ದೇಕೆ? ಕ್ವಿಟ್ ಇಂಡಿಯಾ ಸಂದರ್ಭದಲ್ಲಿ ಎಲ್ಲಿ ಭಾಗವಹಿಸಿದ್ರು? ಸಂವಿಧಾನ ಕರಡು ಪ್ರತಿಯನ್ನು ಸುಟ್ಟಾಕಿದ್ದೇಕೆ? ರಾಷ್ಟ್ರ ಧ್ವಜವನ್ನು ವಿರೋಧಿಸೋದಕ್ಕೆ? ಇವರು RSS ಎಲ್ಲಿ ಶಾಖೆ ನಡೆಯುತ್ತಲ್ಲ, ಅದು ಎಲ್ಲೂ ಕೂಡ ತ್ರಿವರ್ಣ ಧ್ವಜ ಇರೋದೇ ಇಲ್ಲ. ಇವರು ಅದು ಯಾವ ದೇಶದವ್ರು ಅಂತಾನೆ ಗೊತ್ತಿಲ್ಲ. ದಶಕಗಳ ಕಾಲ ತ್ರಿರಂಗವನ್ನ ಹಾರಿಸದೇ ಇದ್ದಿದ್ದೇಕೆ? RSS ನಲ್ಲಿ ನೀವೆಲ್ಲೂ ಕೂಡ ಆಗ್ಲೇ ಹೇಳಿದಾಗೆ ಅವ್ರು ಎಲ್ಲೂ ಕೂಡ ತ್ರಿವರ್ಣ ಧ್ವಜ, ನಮ್ಮ ಭಾರತ ದೇಶದ ಧ್ವಜವನ್ನು ಹಾರಿಸೋದಿಲ್ಲ ಇವರು. ದೇಶವು 3 ಯುದ್ಧಗಳನ್ನು ಎದುರಿಸಿದಾಗ ಎಲ್ಲಿ ಹೋಗಿತ್ತು ನಿಮ್ಮ ಬಲಿಷ್ಠ ಸಂಘಟನೆ? ದೇಶದಲ್ಲಿ 3 ಬಾರಿ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸಿದೆ ದೇಶ. ಎಲ್ಲೋಗಿದ್ರು ಈ ದೊಣ್ಣೆ ನಾಯಕರುಗಳು, RSS ನಾಯಕರುಗಳು? ಎಂಥದ್ದು ಇಲ್ಲ. ಪಹಲ್ಗಾಮ್ ಅಟ್ಯಾಕ್ ಆದಾಗ್ಲೂ ಕೂಡ ಯಾವ ದೊಣ್ಣೆ ನಾಯಕ ಕೂಡ ಅಲ್ಲಿ ಇರ್ಲಿಲ್ಲ. ಇದೇ ಏನು ಆಪರೇಷನ್ ಸಿಂಧೂರದ ಹೆಸರಲ್ಲಿ ನಮ್ಮ ದೇಶದ ವೀರ ಸೇನಾನಿಗಳು ಪಾಕಿಸ್ತಾನದ ನೆಲೆಗೆ ನುಗ್ಗಿ ಹೊಡೆದಿದ್ದು ಈ RSS ದೊಣ್ಣೆ ನಾಯಕರಲ್ಲ. ಇನ್ನು ದೇಶವು 3 ಬಾರಿ ಯುದ್ಧ ಆದಾಗ ಇವ್ರದ್ದೇನು ಕೊಡುಗೆ ಏನಿಲ್ಲ. ದೊಗಲೆ ಚಡ್ಡಿ ತುಂಡು ಕೋಲು ಹಿಡಿದ ಮಾತ್ರಕ್ಕೆ ಯಾರು ಸಂವಿಧಾನವನ್ನ ಎದುರಿಸುವಷ್ಟು ಶಕ್ತಿವಂತರಾಗೋದು ಇಲ್ಲ, ದೇಶಭಕ್ತರಂತ ಅನ್ಸ್ಕೊಳ್ಳೋದು ಇಲ್ಲ. ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಅವ್ರದ್ದೊಂದು ಧ್ವಜ ಇದೆ ಅದನ್ನ ಇಟ್ಕೊಂಡು ಚಡ್ಡಿ ಹಾಕೊಂಡು ಫೋರ್ಸ್ ಕೊಟ್ಟಿದ್ದು ಮಾತ್ರಕ್ಕೆ ಇವ್ರು ಯಾರು ಕೂಡ ದೇಶಭಕ್ತರಲ್ಲ. ಬಡವ್ರ ಮಕ್ಕಳು ಶಾಖೆಗೆ ಹೋಗ್ತಾರಲ್ಲ ಬೆಳಗ್ಗೆನೆ ಆ ಚಳಿನಲ್ಲಿ, ಆ ಮಳೆ ಗಾಳಿ ಬಿಸಿಲು ಅಂದೆ, ನಿಜವಲ್ಲ ಅವರು ದೇಶಭಕ್ತರು. ಬಟ್ ಇಲ್ಲಿ ವಿಷಾದಕರ ಸಂಗತಿ ಏನಂದ್ರೆ ಅವ್ರ ಮಕ್ಳುಗಳೇ ಇಲ್ಲಿ ಅಜ್ಞಾನ ತುಂಬಿಕೊಂಡು ಬಲಿ ಆಗ್ತಾ ಇರುವಂಥವ್ರು. ಅವ್ರ ಮಕ್ಳುಗಳೇ ಖಡ್ಗ ಹಿಡಿಯೋದು, ಅವ್ರ ಮಕ್ಳುಗಳೇ ಗಲಾಟೆಗಳಲ್ಲಿ ದೊಂಬೆಗಳಲ್ಲಿ ಬಲಿ ಆಗ್ತಾ ಇರುವಂಥವ್ರು. ಇನ್ನಾದ್ರೂ ಹುಷಾರಾಗಬೇಕು. ಈ RSS ಹೆಸರಲ್ಲಿ ಬಡವರ ಮಕ್ಕಳು ಬಲಿ ಆಗೋದು ನಿಲ್ಲಬೇಕು. ಆ ಜಾಗದಲ್ಲಿ ಈ RSS ನ ನಾಯಕರು, ಬಿಜೆಪಿ ನಾಯಕರುಗಳು ಏನಾದ್ರು ಅವ್ರ ಮಕ್ಳುಗಳು ಯಾರನ್ನ ಒಬ್ಬರನ್ನ ಕಾಣಿಸ್ಕೊಂಡಿರೋದು ನೋಡಿ, ಅದೇ ಫೋಟೋಶೂಟ್ ಇದ್ದಾಗ ಬರ್ತಾರೆ ಮಾಧ್ಯಮದವ್ರ ಮುಂದೆ ಫೋರ್ಸ್ ಕೊಡೋದಕ್ಕೆ. ಸ್ನೇಹಿತರೆ, RSS ಈ ದೇಶದಲ್ಲಿ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನೀಡಿರುವಂತಹ ಆ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ? RSS ಈ ದೇಶಕ್ಕೆ ನೀಡಿರುವಂತಹ ಕೊಡುಗೆಯನ್ನು, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.